ಮಲೆನಾಡು ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಆ ಶೇಕ್ ಆಗ್ಬೇಕಾದ್ರೆ ಆ ಫೀಲಲ್ಲಿ ಸೌಂಡ್ ಬರುತ್ತೆ ನೋಡಿ. ಆ ಟರ್ನ್ಔಟ್ ಮೇಲೆ 110 ಹೋದರೆ ಆ ಸೌಂಡ್ ಬರುತ್ತೆ ನೋಡಿ. ಓ ಫ್ಲ್ಯಾಟ್ 110 ಮಾಡಿ RAC 85 ನಾನು ಟಿಕೆಟ್ನ ಬುಕ್ ಮಾಡಿಕೊಂಡೆ. ಕನ್ಫರ್ಮು ಸೈಡ್ ಲೋಯರ್ ಸೀಟ್ ನನಗೆ ಸಿಕ್ಕಿದೆ. ಹಾಯ್ ಹಲೋ ನಮಸ್ಕಾರ. ಮತ್ತೊಮ್ಮೆ ಹೊಸ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ನನ್ನ ಹಾಜರಾತಿ ಬಂದಾಯಿತು. ಒಂದು ಹೊಸ ವೀಡಿಯೋದೊಂದಿಗೆ ಯಶವಂತಪುರದಿಂದ ನಾನಿವತ್ತು ನಿಮ್ಮನ್ನು ಮಲೆನಾಡು ಕಡೆಗೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಮುಂಚೆ ಒಂದು ಒಳ್ಳೆ ಸ್ಟ್ರಕ್ಚರ್ ಇತ್ತು ಯಶವಂತಪುರದ್ದು. ಫುಲ್ಲು ಅಮೃತ್ ಭಾರತ್ ಸ್ಕೀಮಲ್ಲಿ ಸ್ಟೇಷನ್ನ ಡೆವಲಪ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೋಸ್ಕರ ಫುಲ್ಲು ಡೆಮಾಲಿಷ್ ಮಾಡಿ ಹೊಸದೊಂದು ಬಿಲ್ಡಿಂಗ್ನ, ಇನ್ನೂ ಸಖತ್ತಾಗಿರೋವಂಥ ಬಿಲ್ಡಿಂಗ್ನ ಇಲ್ಲಿ ಕಟ್ಟುತ್ತಿದ್ದಾರೆ. ಸೊ ಅದಕ್ಕೋಸ್ಕರ ಇಲ್ಲಿ ಫುಲ್ ಡೆಮಾಲಿಷ್ ಆಗಿದೆ. ಟಿಕೆಟ್ ಕೌಂಟ್ರ್ ಮುಂಚೆ ಇಲ್ಲಿತ್ತು ನಿಮಗೆ, ಬಟ್ ಆದರೆ ಇವಾಗ ನೀವು ಸ್ಟ್ರೀಟಿಗೆ ಹೋಗಿ ರೈಟ್ ತಿರುಗಬೇಕು ಟಿಕೆಟ್ ಕೌಂಟ್ರಿಗೆ. ತಿರುಗಿ ಒಂದು ಸ್ವಲ್ಪ ಮುಂದ್ಗಡೆ ಹೋದರೆ ನಿಮ್ಗೆ ಅಲ್ಲೇ ಟಿಕೆಟ್ ಕೌಂಟರ್ ಸಿಗುತ್ತೆ ನೋಡಿ. ಅಲ್ಲೇ ಮೆನ್ಷನ್ ಮಾಡಿದ್ದಾರೆ, ಟಿಕೆಟ್ ಕೌಂಟರ್ ಶಿಫ್ಟೆಡ್ ಟು ಪ್ಲ್ಯಾಟ್ಫಾರ್ಮ್ 6 ಅಂತ. ಸೊ ಟೈಮ್ ನೋಡ್ಕೊಂಬಿಡಿ, 10:44 ಆಗ್ತಿದೆ. ಇನ್ನು 1 ನಿಮಿಷ ಇದೆ ಅಷ್ಟೇ ನಮ್ಮ ಟ್ರೈನು ಹೊರಡೋಕ್ಕೆ. ಬಟ್ ಆರಾಮಾಗಿ ಇನ್ನೂ ನಾನು ಲೋಕೋ ಹತ್ರ ನಿಂತಿದ್ದೀನಿ. ಯಾಕಂದರೆ ಗೊತ್ತು 100% ಇದು ಆನ್ ಟೈಮಾಗೆ ಹೊರಡಲ್ಲ ನಮ್ಮ ಗಾಡಿ ಅಂದ್ಬಿಟ್ಟು. ಅದಕ್ಕೆ ಆರಾಮಾಗೆ ಪ್ಲ್ಯಾಟ್ಫಾರ್ಮಲ್ಲಿ ನೋಡಿಕೊಂಡು ಈಗ ನನ್ನ ಕೋಚ್ ಕಡೆಗೆ ಹೋಗ್ತಾ ಇದ್ದೀನಿ. ಇಷ್ಟು ದಿನ ಈ ಗಾಡಿ ಸ್ಪೆಷಲಾಗಿ ಓಡ್ತಿತ್ತು. ಇದನ್ನು ರೀಸೆಂಟಾಗೇ ರೆಗ್ಯುಲರೈಸ್ ಮಾಡಿದ್ರು. ಮತ್ತು ರೀಸೆಂಟಾಗೇ ಇದಕ್ಕೆ LHP ಕೋಚಸ್ಗಳನ್ನೂ ಸಹ ಕೊಟ್ಟಿದ್ದಾರೆ. ಅಂತಿಂಥ LHP ಕೋಚಸ್ಗಳಲ್ಲ, ಪಳ ಅಂತ ಹೊಳಿತಿರುವಂತಹ 2026 ಮೇಡು LHP ಕೋಚಸ್ಗಳನ್ನ ಕೊಟ್ಟಿದ್ದಾರೆ. ಶುಕ್ರವಾರ ಇವತ್ತು ಜನರಲ್ನ ಸಿಚುವೇಶನ್ ನೋಡಿ, ಖಾಲಿ ಇದೆ ಕಣ್ರಿ. ಸೊ ಮುಂದ್ಗಡೆ ಭಾಗದಲ್ಲಿ ಅಂದರೆ ತಾಳಗುಪ್ಪಕ್ಕೆ ಹೋಗುವಂಥ ಸೈಡ್ ಭಾಗದಲ್ಲಿ ನಿಮಗೆ 3 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ. 3 ಸಹ ಜನರಲ್ ಕಂಪಾರ್ಟ್ಮೆಂಟ್ಗಳು 3 ಸಹ ಖಾಲಿ ಇದೆ ಕಣ್ರಿ. ಫ್ರಂಟ್ ಎಂಡಲ್ಲಿ ನಿಮಗೆ ಲೇಡೀಸ್ ಕೋಚ್ ಸಿಗೋಲ್ಲ, ಓಕೆನಾ. ಸೊ ಇದನ್ನಂತೂ ಗಮನ ಇಟ್ಕೊಳ್ಳಿ. 3 ನಾರ್ಮಲ್ ಜನರಲ್ ಕೋಚಸ್ಗಳೇ ನಿಮಗೆ ಸಿಗುತ್ತೆ. SLRD ಕೋಚ್ ಆಗಲಿ ಅಥವಾ ಲೇಡೀಸ್ ಕೋಚ್ ಆಗಲಿ ನಿಮಗೆ ಸಿಗೋದಿಲ್ಲ. 10:47ಕ್ಕೆ ನಮಗೆ ಕ್ಲಿಯರೆನ್ಸ್ ಕೊಟ್ಟಿದ್ದಾರೆ. ಹೊರಟಿದ್ದೀವಿ ನೋಡಿ ಯಶವಂತಪುರದಿಂದ. ಇಲ್ಲಿಂದ ನಾನು ಸಾಗರವರೆಗೂ ಟ್ರಾವೆಲ್ ಮಾಡ್ತಾಯಿದ್ದೀನಿ ಈ ಒಂದು ಟ್ರೈನಲ್ಲಿ. ಹೇಳೋದನ್ನೆಲ್ಲ ರೀಸೆಂಟಾಗಿ ರೆಗ್ಯುಲರೈಸ್ ಆಗಿದ್ದು, ಅಂದರೆ ಮುಂಚೆ ಸ್ಪೆಷಲ್ ಟ್ರೈನ್ ಆಗಿದ್ದು ಓಡ್ತಿತ್ತು. ಬಟ್ ಇವಾಗ ರೆಗ್ಯುಲರ್ ವೀಕ್ಲಿ ಎಕ್ಸ್ಪ್ರೆಸ್ ಆಗಿದ್ದು ಓಡುತ್ತೆ. ಟ್ರೈನ್ ನಂಬರ್ ಬಗ್ಗೆ ಹೇಳಬೇಕಂದ್ರೆ 16555, ಓಕೆನಾ. 16555, ಓಕೆನಾ. ಯಶವಂತಪುರ ತಾಳಗುಪ್ಪ ವೀಕ್ಲಿ ಎಕ್ಸ್ಪ್ರೆಸ್ ಪ್ರತಿ ಶುಕ್ರವಾರ ದಿನ ಯಶವಂತಪುರದಿಂದ 10:45 ಅಂದರೆ 10:45 ಹೊರಡುತ್ತೆ. ಮತ್ತು ಮುಂದಿನ ದಿನ ಬೆಳಗ್ಗೆ ಸರಿಸುಮಾರು 4:15 ಅಷ್ಟೊತ್ತಿಗೆ ನೀವು ಸಾಗರ ರೀಚ್ ಆಗ್ತೀರ. ಸೊ ಹೇಳಬೇಕಂದ್ರೆ ಸರಿಸುಮಾರು 5 ಗಂಟೆ 40 ನಿಮಿಷ ನೀವು ಟ್ರಾವೆಲ್ ಮಾಡ್ತೀರಾ ಈ ಒಂದು ಟ್ರೈನಲ್ಲಿ. ನೆಕ್ಸ್ಟ್ ಡೇ 4:20 ಅಂದರೆ ಒಂದು ಫ್ಯಾಂಟಾಸ್ಟಿಕ್ ಟ್ರೈನ್ ಅಂತಲೇ ಇದಕ್ಕೆ ಹೇಳ್ಬೋದು. ಟಿಕೆಟ್ ಸಹ ನಿಮ್ಗೆ ಆರಾಮಾಗಿ ಸಿಗುತ್ತೆ. ನಾನೇ ಖುದ್ದಾಗಿ RAC 85 ನಾನು ಟಿಕೆಟ್ನ ಬುಕ್ ಮಾಡಿಕೊಂಡೆ. ಕನ್ಫರ್ಮು ಸೈಡ್ ಲೋಯರ್ ಸೀಟ್ ನನಗೆ ಸಿಕ್ಕಿದೆ, ಓಕೆನಾ. ಸೊ ಆರಾಮಾಗಿ ನಿಮಗೆ ಟಿಕೆಟ್ ಸಿಗುತ್ತೆ ಅಂತಲೇ ಹೇಳ್ತೀನಿ. ಇನ್ನು ತತ್ಕಾಲ್ ಕೋಟ ಬಗ್ಗೆ ಹೇಳಬೇಕಂದ್ರೆ ಸರಿಸುಮಾರು 180 ಸೀಟ್ಸ್ಗಳು ನಿಮಗೆ ಆರಾಮಾಗಿ ಓಪನ್ ಆಗುತ್ತೆ. ಫುಲ್ ಆಗೋಕ್ಕೆ ಒಂದು ರಫಾಗಿ ನಾನು ಟೈಮ್ ಕೊಡಬೇಕಂದ್ರೆ 5 ನಿಮಿಷದೊಳಗಡೆ ಈ ಒಂದು 120 ಸೀಟ್ಸ್ಗಳು, ಈ ಒಂದು 180 ಸೀಟ್ಸ್ಗಳು ಫಿಲ್ ಆಗುತ್ತೆ ಅಂತಲೇ ಹೇಳ್ಬೋದು.
ತಕ್ಕಲ್ಲ 5 ನಿಮಿಷ ಅಂದರೆ ಒಂದು ಬಿಗ್ ಡೀಲ್ ಅಂತಲೇ ಹೇಳ್ಬೋದು ಕಣ್ರಿ. ಸೊ ಆರಾಮಾಗಿ ನಿಮಗೆ ಟಿಕೆಟ್ ಸಹ ಸಿಗುತ್ತೆ. ಜನರಲ್ ನೋಡಿದ್ರೆ ಇನ್ ಕೇಸ್ ಟಿಕೆಟ್ ಸಿಕ್ಕಿಲ್ಲ ಅಂದರೆ ಜನರಲ್ ಸಹ ನಿಮಗೆ ಖಾಲಿ ಇದೆ. ಥರ್ಡ್ ಎ ಸಿ, ಸೆಕೆಂಡ್ ಎ ಸಿ, ಫಸ್ಟ್ ಎ ಸಿ, ಹೌದು ಫಸ್ಟ್ ಎ ಸಿ ಸಹ ಇದೆ. ಫಸ್ಟ್ ಎ ಸಿ ಏನಾದರೂ ನೀವು ಬುಕ್ ಮಾಡ್ಕೊಂತೀರ ಅಂದರೆ ಆರಾಮಾಗಿ ಕರೆಂಟ್ ಅವೈಲಬಿಲಿಟಿನ ಟಿಕೆಟ್ಸ್ಗಳು ಓಪನ್ ಆಗಿದೆ ಶುಕ್ರವಾರ ದಿನ ಹೊರಡುವಂಥ ಗಾಡಿಗೆ. ಸೊ ವೀಕೆಂಡಲ್ಲಿ ಏನಾದರೂ ನಿಮ್ಮ ಊರುಗಳಿಗೆ ಹೋಗಬೇಕು ಅಥವಾ ಒಂದು ವೀಕೆಂಡ್ಗೆ ಶಿವಮೊಗ್ಗ ಮಲೆನಾಡು ಕಡೆಗೆ ಹೋಗ್ಬೇಕಂದ್ರೆ ಒಂದು ಬೆಸ್ಟ್ ಗಾಡಿ ಅಂತಲೇ ನನ್ನ ಕಡೆಯಿಂದ ಸಜೆಷನ್ ನಿಮಗೆ. Flat 110 country. Our tracks joints well sound gets. ನಂಬಲಲ್ಲ 110 ಅಂದರೆ ನಾನು ನೋಡಿದ್ರಲ್ಲ ಕ್ಯಾಬ್ಸ್ ಅಂದ್ರೆ ಸ್ಕಿಪ್ಪು ವಾ ಕ್ಲಿಯರ್ ಮಾಡೋದು ಕಡೆ ಕ್ಯಾಬ್ಸ್ ಅಂದ್ರೆ ಅಂತೂ 108 110 ಕ್ಲಿಯರ್ ಮಾಡಿದ್ದೀವಿ. ಸ್ಟೇಷನ್ ಮಧ್ಯದಲ್ಲಿ ಒಂದು ಟರ್ನ್ಔಟ್ ಸಹ ಇದೆ. ಆ ಟರ್ನ್ಔಟ್ ಮೇಲೆ 110 ಹೋದರೆ ಆ ಸೌಂಡ್ ಬಂತು ನೋಡಿ. ನೀವು ಏನು ಕೇಳಿಸ್ಬಿಟ್ಟಿದ್ರೆ ಅದು ಜಸ್ಟಿಫೈ ಮಾಡಲ್ಲ. ರಿಯಲಾಗಿ ನಿಂತ್ಕೊಂಡು ಆ ಶೇಕ್ ಆಗಬೇಕಾದ್ರೆ ಆ ಫೀಲಲ್ಲಿ ಸೌಂಡ್ ಬರುತ್ತೆ ನೋಡಿ. 4DX ಕಂಡು ಇನ್ನೇನು ತುಮಕೂರು ಎಂಟ್ರ್ ಆಗ್ತಿದೆ, ಬನ್ನಿ ನೋಡ್ರು ಅಂತೆ ತುಮಕೂರಿನ ಅರೈವಲ್.
ಸರಿ, ಸುಮಾರು 63 ಕಿಲೋಮೀಟರ್ ನಮ್ಮ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನಮ್ಮ ಮೊದಲನೇ ನಿಲ್ಗಡೆ ಆದಂತಹ ತುಮಕೂರಿಗೆ ಬಂದಿದ್ದೀವಿ. ಪ್ರತಿ ಶುಕ್ರವಾರ ಇಲ್ಲಿಗೆ 11:33ಕ್ಕೆ ಬರುತ್ತೆ, ರಾತ್ರಿ 11:35ಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಇಲ್ಲಿ ಕೊಟ್ಟಿದ್ದಾರೆ. ನಾವು 11:39ಕ್ಕೆ ಇಲ್ಲಿ ಎಂಟ್ರಾಗಿದ್ದೀವಿ. ಸರಿ, ಸುಮಾರು 6 ನಿಮಿಷ ಲೇಟಾಗೆ ನಾವು ತುಮಕೂರಿಗೆ ಎಂಟ್ರಾಗಿದ್ದೀವಿ. ಜನ್ರಲ್ ಸ್ವಲ್ಪ ಬೋರ್ಡಿಂಗ್ ಆಯಿತು, ಬಟ್ ತುಂಬ ಜನರಲ್ ಕೋಚಸ್ಗಳಿದೆ ಕಣ್ರಿ. ಸೊ ಫುಲ್ ಏನು ರಶ್ ಆಗೋಲ್ಲ ಅಂತಲೇ ನಾನು ಆರಾಮಾಗಿ ಹೇಳ್ತೀನಿ. ಇನ್ನು ರಿಸರ್ವೇಷನ್ ಏನಾದರೂ ಮಾಡಿಸ್ಕೊತೀರಾ ಅಂದರೆ ಆರಾಮಾಗೆ ನಿಮಗೆ ಟಿಕೆಟ್ ಸಿಗುತ್ತೆ. ಇದರಲ್ಲಿ 10 ಸ್ಲೀಪರ್ ನಾನ್ AC ಕಂಪಾರ್ಟ್ಮೆಂಟ್ಸ್ಗಳು ಇದರಲ್ಲಿದೆ. ಸೊ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ನಲ್ಲ, RAC 100 ಇದ್ದರೂ ಸಹ ನಾನು ಕನ್ಫರ್ಮ್ ಆಗಿ ಸೈಡ್ ಲೋಯರ್ ಪ್ರಿಫರೆನ್ಸ್ ಕೊಟ್ಟಿದ್ದೆ. ನನ್ನ ಸೈಡ್ ಲೋಯರು ಪ್ರಿಫರೆನ್ಸ್ ಕೊಟ್ಟಿರೋವಂಥ ಸೀಟ್ ನಮಗೆ ಕೊಟ್ಟಿದ್ದಾರೆ. ನಮ್ಮ ಕೋಚಂತೂ CR ಮೇಡ್ ಕೋಚು, ಬಟ್ ಪರವಾಗಿಲ್ಲ. SWR ಅಲ್ಲಿ ಓಡಿಸ್ತಿದ್ರೆ SWR ಅಂತಲೇ ನಾವು ಅದನ್ನು ಕನ್ಸಿಡರ್ ಮಾಡ್ಕೊತೀವಿ. 2026 ಬ್ರ್ಯಾಂಡ್ ನ್ಯೂ RCF ಮೇಡ್ ಕೋಚು. RCF ಅಂದರೆ ರಾಯ್ಬೇರಿಯಲ್ಲಿ ಕೋಚ್ ಫ್ಯಾಕ್ಟ್ರಿ, ಅಲ್ಲಿಂದ ಮಾಡಿರೋಂತಹ ಕೋಚ್ ಇದು. ಸೊ ತಿಂಡಿ ತಿನಿಸುಗಳೆಲ್ಲ ಅವೈಲೇಬಲ್ ಇದೆ. ಇಡ್ಲಿ ವಡೆ ಅವೈಲೇಬಲ್ ಇದೆ, ಪಲಾವ್ ಸಹ ಅವೈಲೇಬಲ್ ಇದೆ. ವಾಟರ್ ಬಾಟಲ್ ವೆಂಡರ್ಸ್ ಸದ್ಯಕ್ಕೆ ಕಾಣಿಸ್ಲಿಲ್ಲ. ಟ್ರೈನ್ ಒಳಗಡೆ ನಿಮಗೆ ಏನೂ ಅವೈಲೇಬಲ್ ಇರೋದಿಲ್ಲ. ಸೊ ಯಶವಂತಪುರ ನಿಮಗೆ ಬೆಸ್ಟ್ ಆಪ್ಷನ್ ಅಂತಲೇ ಹೇಳ್ತೀನಿ. ಅದು ಬಿಟ್ಟರೆ ಇನ್ ಕೇಸ್ ನಿಮ್ಗೇನು ಸಿಕ್ಕಿಲ್ಲ ಅಂದರೆ ನಿಮಗೆ ಅರಸೀಕೆರೆನೂ ಸಹ ಒಂದು ಆಪ್ಷನ್ ಆಗಿ ಕನ್ಸಿಡರ್ ಮಾಡ್ಕೋಬೋದು. ಬಟ್ ಅದು ಸರಿ ಸುಮಾರು 1.5-2 ಅವರ್ ಆದಮೇಲೆ ಬರುತ್ತೆ. ಕ್ಲಿಯರೆನ್ಸ್ ಕೊಟ್ಟಿದ್ದಾಯಿತು, ಬನ್ನಿ ಹೊರಡೋಣ ತುಮಕೂರಿಂದ. ಸೊ ಯಾರೇ ಆದರೂ ನೈಟ್ ಟೈಮ್ಸಲ್ಲಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಒನ್ಸ್ ಸ್ಟೇಷನಿಂದ ಹೊರಟಿದ ತಕ್ಷಣ ಟ್ರೈನು ಡೋರ್ನ ಕ್ಲೋಸ್ ಮಾಡಿಬಿಡಿ. ಸೊ ದಟ್ ನಿಮಗೂ ಸೇಫ್ಟಿ ಇರುತ್ತೆ ಮತ್ತು ಪ್ಯಾಸೆಂಜರ್ಸ್ಗೂ ಸಹ ಸೇಫ್ಟಿ ಮೇಂಟೈನ್ ಮಾಡ್ಬೋದು ಅಂತ. 12:05 ಆಗಿದೆ. ಆರಾಮಾಗಿ ಸೈಡ್ ಲೋವರಲ್ಲಂತೂ ಒಳ್ಳೆ ಸೀಟ್ ಕೊಟ್ಟಿದ್ದಾರೆ. ಸೈಡ್ ಲೋವರಲ್ಲಿ ರೆಸ್ಟ್ ಮಾಡ್ತಾಯಿದ್ದೀನಿ. ಕೋಚಲ್ಲಿ ಪೂರ್ತಿ ಲೈಟ್ ಆಫ್ ಮಾಡಿ ಆಲ್ಮೋಸ್ಟ್ ಎಲ್ಲರೂ ಮಲಗಿದ್ದಾರೆ ಅಂತಲೇ ಕನ್ಸಿಡರ್ ಮಾಡ್ಕೋಬೋದು. ಇನ್ನು ಸೀಟ್ಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಚಾರ್ಜಿಂಗ್ ಸಾಕೆಟ್ ಸಹ ವರ್ಕ್ ಆಗ್ತಿದೆ. ಹುಬ್ಳಿ ಬೆಂಗಳೂರು ಸೂಪರ್ ಫಾಸ್ಟಲ್ಲಿ ಟೈಪ್ C ಮತ್ತು ಟೈಪ್ A ಚಾರ್ಜಿಂಗ್ ಸಾಕೆಟ್ಸು ಬರ್ತಿತ್ತಲ್ಲ, ಆ ಥರದ್ದೇನಿಲ್ಲ. ನಾರ್ಮಲ್ ಸ್ಟ್ಯಾಂಡರ್ಡ್ 3 ಪಿನ್ ಚಾರ್ಜಿಂಗ್ ಸಾಕೆಟ್ಸೇ ಕೊಟ್ಟಿದ್ದಾರೆ ಇದರಲ್ಲಿ. ಅದೊಂದು ಸ್ವಲ್ಪ ಡ್ರಾಬ್ಯಾಕ್ ಅಂತ ಅನ್ನಿಸ್ತಿದೆ ಅಷ್ಟೇ, ಬಟ್ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಫ್ಯಾನ್ಸ್ ಎಲ್ಲ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಮತ್ತು ನೈಟ್ ಲ್ಯಾಂಪ್ ಅಂತ ಒಂದು ಬರುತ್ತಲ್ಲ, ಅದು ಸಹ ನೀಟಾಗಿದೆ. ಸಂಪಿಗೆ ರೋಡ್ ಹೈ ಸ್ಪೀಡ್ ಸ್ಕಿಪ್ ಬರುತ್ತೆ ಅಂತ ಅಂದ್ಕೊತಿದ್ದೆ, ಬಟ್ ಏನಿಲ್ಲ, ನಾರ್ಮಲ್ ಸ್ಕಿಪ್ ಇದೆ ಸಂಪಿಗೆ ರೋಡು. ಎಷ್ಟಾಗಿದೆ ಸ್ಪೀಡು? 89, 93 ನಾರ್ಮಲ್ ಸ್ಪೀಡಲ್ಲೇ. ಕಾಷನಲ್ಲಿ ಸ್ಕಿಪ್ ಮಾಡಿದ್ದೀವಿ. ಆ್ಯಂಡ್ ಇನ್ನೊಂದು ಗುಡ್ ನ್ಯೂಸ್, GT ವಿನ್ ಆಗಿದ್ದಾರೆ ಇವತ್ತು. ಎಲಿಮಿನೇಟರ್ 2 ಇವತ್ತು, GT ವರ್ಸಸ್ RR. ಅದರಲ್ಲಿ GT ವಿನ್ ಆಗಿದ್ದಾರೆ. ಸೊ ಫೈನಲ್ಸ್ RCB ವರ್ಸಸ್ GT. ಇಷ್ಟೊತ್ತಿಗೆ ಈ ವಿಡಿಯೋ ಬರೋಷ್ಟರಲ್ಲಿ ಫೈನಲ್ಸು ನಿಮಗೆ ಯಾರು ವಿನ್ ಆದರೂ, ಯಾರು ಕಪ್ ಬಂತು ಅಂತ ಗೊತ್ತಾಗಿರುತ್ತೆ ನಿಮಗೆ. ಬಟ್ ಸ್ಟಿಲ್
ಸರಿ, ಸುಮಾರು 250 ಕಿಲೋಮೀಟರ್ ಪ್ರಯಾಣಿಸಿದ ಮೇಲೆ ಬೆಂಗಳೂರಿಂದ ನಮ್ಮ ಇನ್ನೊಂದು ಇಂಪಾರ್ಟೆಂಟ್ ಕಡೆಯಾದಂತಹ ಭದ್ರಾವತಿಗೆ ಬಂದಿದ್ವಿ. ಪ್ರತಿ ಶನಿವಾರ ಇಲ್ಲಿಗೆ ಮಧ್ಯರಾತ್ರಿ 2 ಗಂಟೆ 20 ನಿಮಿಷಕ್ಕೆ ಬರುತ್ತೆ. 2 ಗಂಟೆ 22 ನಿಮಿಷಕ್ಕೆ ಇಲ್ಲಿಂದ ಹೊರಡುತ್ತೆ. 2 ನಿಮಿಷ ಹಾಲ್ಟು ಎಲ್ಲಿ ಕೊಟ್ಟಿದ್ದಾರೆ. ನಾವು ಸರಿ ಸುಮಾರು 2:50ಕ್ಕೆ ನಾವಿಲ್ಲಿ ಎಂಟ್ರಾಗಿದ್ದೀವಿ. ಸೊ ಹೇಳಬೇಕಂದ್ರೆ ಅರ್ಧ ಗಂಟೆ ಲೇಟಾಗೆ ನಾವು ಭದ್ರಾವತಿಗೆ ಬಂದಿದ್ದೀವಿ. ನೈಟ್ ಅಂತೂ ಫೆಂಟ್ಯಾಸ್ಟಿಕ್ ರನ್ ಇತ್ತು. ಅರಸೀಕೆರೆ ತನಕನೂ ಫೆಂಟ್ಯಾಸ್ಟಿಕ್ ರನ್ ಇತ್ತು. ತಿಪ್ಟೂರ್ಗಿಂತ ಮುಂಚೆನೂ ನಾನು ಮಲ್ಕೊಂಡೆ ರೆಸ್ಟ್ ಮಾಡೋಣ ಅಂದ್ಬಿಟ್ಟು. ಯಾಕಂದರೆ ಆ ಸೆಕ್ಷನ್ ನಿಮ್ಗೆ ತುಂಬ ಸರಿ ತೋರಿಸಿದ್ದೀನಿ. ನನ್ನ ಮೇಯ್ನ್ ಫೋಕಸ್ ಇದ್ದಿದ್ದು ಬಂದು ಲೆಫ್ಟ್ ಡೈವರ್ಷನ್. ಬೀರೂರು ಆದಮೇಲಿಂದ ನಾನು ಸ್ಪೀಡ್ದು ಮೇಯ್ನಾಗಿ ನಾನು ಚೆಕ್ ಮಾಡಬೇಕಾಗಿತ್ತು. ಯಾಕಂದರೆ ಸೆಕ್ಷನಲ್ ಸ್ಪೀಡ್ ಇವಾಗ ಇನ್ಕ್ರೀಸ್ ಆಗಿದೆ ಈ ರೂಟ್ದು. ಸೊ ಅದ್ರ ಬಗ್ಗೆ ನಾನು ಚೆಕ್ ಮಾಡಬೇಕಾಗಿತ್ತು. ಸೊ ಅಷ್ಟೊಂದೇನು ಇಂಪ್ಲಿಮೆಂಟೇಷನ್ ಇಲ್ಲ ಕಂಡ್ರೆ. ಬಟ್ ಕೆಲವು ಕಡೆ ಅಂತೂ ಸ್ಪೀಡ್ ರೆಸ್ಟ್ರಿಕ್ಷನ್ಸ್ನ ಇಂಪ್ರೂವ್ ಮಾಡಿದ್ದಾರೆ. ಸೊ ಮುಂಚೆ ಏನು ಸೆಕ್ಷನಲ್ಲಿ ಸ್ಪೀಡ್ ಇತ್ತು ಗೊತ್ತಾ, 75 ಕಿಲೋಮೀಟರ್ಸ್ ಆಗಲಿ ಅಥವಾ 60 ಕಿಲೋಮೀಟರ್ಸ್ ಆಗಲಿ, ಅದನ್ನೆಲ್ಲ 110ಗೆ ಇವಾಗ ಪುಷ್ ಮಾಡಿದ್ದಾರೆ. ಕೆಲವು ಕಡೆ 75 ಇದೆ. ಶಾರ್ಪ್ ಕರ್ವ್ಸ್ಗಳಿರೋ ಕಾರಣ 75 ಇದೆ. ಬಟ್ ಮೇಜರ್ಲಿ ಎಲ್ಲ ಸೆಕ್ಷನನ್ನು 110ಗೆ ಪುಷ್ ಮಾಡಿದ್ದಾರೆ. ಸೊ ಇಂಪ್ಲಿಮೆಂಟೇಷನ್ ಓಕೆ ಅಂತಲೇ ಹೇಳ್ಬೋದು. ಬಟ್ ಇನ್ನೂ ಸ್ವಲ್ಪ ಟೈಮ್ ತೊಗೊಳುತ್ತೆ ಆ ಫುಲ್ ಫ್ಲೆಜ್ಡಾಗೆ 110 ಈ ರೂಟಲ್ಲಿ ಅಟೆಂಪ್ಟ್ ಮಾಡೋಕ್ಕೆ. ಸೊ ನೋಡಿ, ಹಿಂದೆನೂ ಸಹ 2 ಜನರಲ್ ಕಂಪಾರ್ಟ್ಮೆಂಟ್ ಸಿಗುತ್ತೆ ಹಿಂದ್ಗಡೆ ಭಾಗದಲ್ಲಿ ನಿಮಗೆ. ಮತ್ತು ಇಲ್ಲಿ ನಿಮಗೆ ಲೇಡೀಸ್ ಕಮ್ SLRD ಕೋಚ್ ಸಿಗುತ್ತೆ. ಸೊ ಹಿಂದ್ಗಡೆ ಭಾಗದಲ್ಲಿ ನಿಮಗೆ ಲೇಡೀಸ್ ಕೋಚ್ ನಿಮಗೆ ಸಿಗುತ್ತೆ. ಸರಿ, ಸುಮಾರು 268 ಕಿಲೋಮೀಟರ್ ಬೆಂಗಳೂರಿಂದ ಪ್ರಯಾಣಿಸಿದ ಮೇಲೆ ನನ್ನ ಗಂತವ್ಯ ಹೌದು ಜರ್ನಿನ ಶಾರ್ಟ್ ಟರ್ಮಿನೇಟ್ ಮಾಡಬೇಕಾಗಿ ಬಂತು. ಬಟ್ ಟ್ರೈನ್ ಕಂಟಿನ್ಯೂ ಆಗ್ತಿದೆ. ನನ್ನ ಜರ್ನಿನ ನಾನು ಶಾರ್ಟ್ ಟರ್ಮಿನೇಟ್ ಮಾಡ್ಕೊತಿದ್ದೀನಿ. ನನ್ನ ಟಿಕೆಟ್ ಇದ್ದಿದ್ದು ಸಾಗರವರೆಗೂ. ಬಟ್ ಆದರೆ ಮೈಂಡಲ್ಲಿ ಬೇರೆ ಏನೋ ಪ್ಲ್ಯಾನ್ ಬಂತು. ಅರಸಾಲು ಸ್ಟೇಷನ್ಗೆ ಹೋಗೋಣ, ಅರಸಾಲನ್ನ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು. ಅದು ಮ್ಯೂಸಿಯಮ್ ತೆಗ್ದಿರಲ್ಲ ಅಷ್ಟು ಬೆಳಗ್ಗೆ. ಬಟ್ ಆದ್ರೂ ಸಹ ಒಂದು ಸತಿ ನೋಡೋಣ ಆ ಸ್ಟೇಷನ್ ಅಂದ್ಬಿಟ್ಟು ಪ್ಲ್ಯಾನ್ ಆಯಿತು. ಸೊ ಇನ್ ಕೇಸ್ ನಾನು ಏನಾದರೂ ಇವಾಗ ನಮ್ಮ ಟ್ರೈನ್ದು ನೆಕ್ಸ್ಟ್ ಹಾಲ್ಟ್ ಇರೋದೇ ಆನಂದಪುರಮಿಂದ ಮತ್ತೆ ನಾನು ರಿವರ್ಸ್ ಬರಬೇಕಾದ್ರೆ ನನಗೆ ಒಂದೇ ಆಪ್ಷನ್ ಇರೋದು ತಾಳಗುಪ್ಪ KSR ಬೆಂಗಳೂರು ಇಂಟರ್ಸಿಟಿ. ಸೊ ಅದ್ರಲ್ಲಿ ಬಂದ್ರೂ ಸಹ 2 ನಿಮಿಷ ಹಾಲ್ಟ್ ಅಷ್ಟೇ ಇರೋದು. ಅರಸಾಲೋನಲ್ಲಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಲ್ಲ. ಸೊ ಪ್ಲ್ಯಾನ್ ಚೇಂಜ್ ಮಾಡ್ಬಿಟ್ಟು ನಾನು ಶಿವಮೊಗ್ಗನಲ್ಲಿ ಡಿಬೋರ್ಡ್ ಆಗಿ ಮೈಸೂರು ತಾಳಗುಪ್ಪ ಎಕ್ಸ್ಪ್ರೆಸ್ ಬರುತ್ತಲ್ಲ ಅದರಲ್ಲಿ ನಾನು ಹತ್ಕೊಂಡು ಇದರಲ್ಲಿ ನಾನು ಅರಸಾಲಿಗೆ ಹೋಗಿ ಅಟ್ಲೀಸ್ಟ್ ಒಂದು 20-25 ನಿಮಿಷ ನಮಗೆ ಟೈಮ್ ಸಿಗುತ್ತೆ. ಈ ಟ್ರೈನ್ಗೂ ಮತ್ತು ನಾನು ನೆಕ್ಸ್ಟ್ ಟ್ರೈನ್ಗೂ ಅಂದರೆ ಇಂಟರ್ಸಿಟಿ ಗಾಡಿಗೂ ನಂಗೆ ಟೈಮ್ ಸಿಗುತ್ತೆ. ಸೊ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ ಒಂದು ಪ್ಲ್ಯಾನಲ್ಲಿ
ಜರ್ನಿನ ಶಾರ್ಟ್ ಟರ್ಮಿನೇಟ್ ಮಾಡಬೇಕಾಗಿ ಬಂತು. ಓಕೆನಾ. ಸೊ ಬನ್ನಿ ಇವಾಗ ಟ್ರೈನ್ ಬಗ್ಗೆ ಮಾತಾಡ್ಕೊಳ್ಳೋಣ. ನೋ ಡೌಟ್ ಒನ್ ಆಫ್ ದಿ ಬೆಸ್ಟ್ ಟ್ರೈನ್ಸ್ಗಳಲ್ಲಿ ಟ್ರಾವೆಲ್ ಮಾಡಿರೋ ಲಿಸ್ಟಲ್ಲಿ ಈ ಟ್ರೈನು ಒನ್ ಅಮಾಂಗ್ ದಿ ಟಾಪ್ ಸ್ಪಾಟ್ಸ್ನ ಆಕ್ಯುಪೈ ಮಾಡ್ಕೊಳ್ಳೋದು ಕಳ್ರಿ. ಹೊಸ LHP ಕೋಚಸ್ಗಳು ಕೊಟ್ಟಿರೋ ಕಾರಣನೂ ಆಗಿರ್ಬೋದು. 0 ಕಂಪ್ಲೇಂಟ್ಸ್, ಎಲ್ಲೂ ನನಗೆ ಈ ಟ್ರೈನಲ್ಲಿ ಒಂದು ಕಪ್ಪು ಚುಕ್ಕೆ ಅನ್ನೋದು ಕಾಣಿಸ್ಲಿಲ್ಲ. ಸೊ ಅನ್ಡೌಟೆಡ್ಲಿ ಓವರ್ ಆಲ್ ಜರ್ನಿ ಎಕ್ಸ್ಪೀರಿಯೆನ್ಸ್ಗೆ ನಾನು 10/10 ಅಂತ ಕೊಡ್ತೀನಿ, ಇನ್ಕ್ಲೂಡಿಂಗ್ ಟಿಕೆಟ್ ಪಾರ್ಟಿಗೆ. ಸೊ ಇದಾಗಿತ್ತು ನನ್ನ ಜರ್ನಿ ಎಕ್ಸ್ಪೀರಿಯೆನ್ಸ್. ಯಶವಂತಪುರದಿಂದ ಶಿವಮೊಗ್ಗವರೆಗೂ, ಸಾಗರ್ ಅವ್ರಿಗೂ ನಾನು ಸರಿ ಸುಮಾರು 245 ರುಪೀಸ್ ಏನೋ ಪೇ ಮಾಡಿದೆ ಅನ್ಸುತ್ತೆ. ಆನ್ ಆ್ಯನ್ ಆ್ಯಾವ್ರೇಜ್ ನನಗೆ ಎಕ್ಸಾಕ್ಟ್ ನ್ಯಾಪ್ಕೋ ಇಲ್ಲ, 245 ಸಮಥಿಂಗ್ ಏನೋ ಪೇ ಮಾಡಿದೆ. RAC 85 ನಾನು ಟಿಕೆಟ್ ಬುಕ್ ಮಾಡ್ಕೊಂಡಿದ್ದು, ನಿಮಗೆ ಸ್ಕ್ರೀನ್ಶಾಟ್ ಬರ್ತಿರುತ್ತೆ. ಫೈನಲ್ ಚಾರ್ಟ್ ಕನ್ಫರ್ಮೇಷನ್ ಟೈಮಲ್ಲಿ ನನಗೆ ಸೈಡ್ ಲೋಯರು S6 ಕೋಚಲ್ಲಿ ಕೊಟ್ಟಿದ್ದರು. ಎಲ್ಲ ಕೋಚಸ್ಸು ಬ್ರ್ಯಾಂಡ್ ನ್ಯೂ ಇದೆ. S6 S7 ಅಲ್ಲ, S7 ಒಂದು ಕೋಚ್ ಮಾತ್ರ ಹಳೇ ಕೋಚ್ ಕೊಟ್ಟಿದ್ದಾರೆ. ಸೊ ಅದು ಬಿಟ್ಟರೆ ಫುಲ್ಲು ಟ್ರೈನು ಫುಲ್ ರೇಕು ಸಹ ಬ್ರ್ಯಾಂಡ್ ನ್ಯೂ ರೇಕು ಈ ಟ್ರೈನ್ಗೆ ಇದೆ. ಸೊ ವಿಡಿಯೋ ಹೆಂಗಿದೆ ಅಂತ ನೀವೇ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಇನ್ಸ್ಟಾಗ್ರಾಮಲ್ಲಿ ನನ್ನನ್ನು ಫಾಲೋ ಮಾಡೋದಂತೂ ಮರಿಬೇಡಿ, ಸುಮಂತ್_SBC. ನಾನು ನಿಮ್ಮ ಸುಮಂತ್, ಸೈನಿಂಗ್ ಆಫ್. ಶಿವಮೊಗ್ಗದಿಂದ ಮುಂದಿನ ಭಾನುವಾರ ಸಂಜೆ 6 ಗಂಟೆಗೆ ಬರ್ತೀನಿ. ಅಲ್ಲಿವರೆಗೂ ಸರ್ವೇ ಜನ ಸುಖಿನೋ ಭವಂತು. ಜೈ ಹಿಂದ್, ಜೈ ಕರ್ನಾಟಕ.